ಮತ್ತು ನೀವು ಕಾವ್ಯ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದ್ದು ಕೂಡ ಎಷ್ಟು ಕಷ್ಟ ಆಯಿತು? ಲಿಫ್ಟ್ ಮಾಡೋದಿತ್ತು, ಡ್ಯಾನ್ಸ್ ಮೂಮೆಂಟ್ ಸಿಕ್ಕಾಬಟ್ಟೆ ಇತ್ತು. ಅದು ಆ್ಯಕ್ಚುಲಿ ಕಷ್ಟ ಅನ್ನೋಕ್ಕಿಂತ ಫ್ಲಾಪ್ ಆಯ್ತದು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೇ ಏನೋ, ಅಲ್ಲಿ ಆಗಿದ್ದೇ ಏನೋ. ನಾನು ಹೋಗ್ಬಿಟ್ಟು ಅವ್ರು ನೀ ಇಟ್ಕೊಂಡು ಲಿಫ್ಟ್ ಮಾಡಬೇಕು ಅಂತಿರುತ್ತೆ. ಉಲ್ಟಾ ಅವ್ರು ಬಂದ್ಬಿಟ್ಟು ನನ್ನ ನೀ ಇಟ್ಕೊಂಡ್ಬಿಡ್ತಾರೆ. ನಾನೇನು ಮಾಡಲಿ ಆ ಸಿಚುವೇಷನಲ್ಲಿ? ಸೊ ಅದಾದಮೇಲಂತೂ ಎಲ್ಲ ಸ್ಟೆಪ್ಸ್ ಮರ್ತು ಹೋದೆ. ಸುಮ್ಮನೆ ಹಂಗೆ ಹಿಂಗೆ ಅಂದ್ಕೊಂಡು ವಿ ಫಿನಿಶ್ಡ್ ಇಟ್ ಅಷ್ಟೇ. ನಿಮ್ಮ ಪ್ರಕಾರ ಇಡೀ ಮನೇಲಿ ಫೇಕ್ ಆಗಿರೋದು ಯಾರು ಅಟ್ ದಿಸ್ ಮೂಮೆಂಟ್? ಅವ್ರು ಹೋಲ್ ಜರ್ನಿ ಎಲ್ಲ ಫುಲ್ 100% ಫೇಕ್ ಅಂತ ಯಾರೂ ಇರಲಿಲ್ಲ. ಬಿಕಾಸ್ ಅವಾಗ ಅದು ತುಂಬ ಹಂಗಿರೋಕೆ ಆಗಲ್ಲ. ವೀಕ್ಲಿ ಅದು ಚೇಂಜ್ ಆಗ್ತದೆ, ಸಿಚುಯೇಷನ್ ವೈಸು ಚೇಂಜ್ ಆಗುತ್ತೆ. ಈವನ್ ದೋ ನಾವು ಫೇಕ್ ಆಗಿರ್ತೀವಿ ಅಂತ ಹೇಳಿದ್ರೆ ಒಂದು 2 ವಾರ ಮಾಡ್ಬೋದು, 3 ವಾರ ಮಾಡ್ಬೋದು. ಇವೆಂಚುಲಿ ಅವ್ರು ಆಗಲ್ಲ. ಇಟ್ಸ್ ಟು ಟೈರಿಂಗ್. ಒಂದೇನೋ ಬೇರೆ ಥರ ಇರ್ತೀನಿ ನಾನು ಅಂದರೆ 3 ಹೊತ್ತು ನಾವು ಹಂಗೆ ಇರೋಕ್ಕಾಗಲ್ಲ. ಒಂದು ಪಾಯಿಂಟಲ್ಲಾದ್ರೂ ನೀನು ಯಾರು ಅಂತ ನೀನು ಆರಾಮಾಗಿರಬೇಕು ಅಂದರೆ ಹಂಗಿರ್ಬೇಕು ಅನಿಸ್ಬಿಡೋದೆ. ಬಟ್ ಆ ರೀತಿಲಿ ನೋಡೋಗೋದ್ರೆ ನಂಗೆ ರಿಷಾ ಸ್ವಲ್ಪ ತುಂಬ ಕಂಪ್ಲೀಟ್ಲಿ ಅಂತ ಹೇಳಲ್ಲ, ಬಟ್ ಒಂದೊಂದು ಪಾಯಿಂಟಲ್ಲಿ ಅವಳು ಬಿಹೇವ್ ಮಾಡ್ತಿದ್ದಿದ್ದು ರೀತಿ ಎಲ್ಲ ನೋಡಿದಾಗ ಐ ಫೆಲ್ಟ್ ಸ್ವಲ್ಪ. ಈಗ ನೀವು ರಿಷಾ ಅಂತ ಹೇಳಿದ್ದಕ್ಕೆ ಒಂದು ಪ್ರಶ್ನೆ ಈ ಮೂಮೆಂಟಿಗೆ ನಂಗೆ ನೆನಪಾಗ್ತಿರೋದು, ಈ ಜಗಳ ಆಗ್ತಿರುತ್ತೆ, ಅವ್ರ ಇನ್ವಾಲ್ವ್ಮೆಂಟೇ ಇರಲ್ಲ, ಅವ್ರ ಟಾಪಿಕೇ ಇರಲ್ಲ, ಬಟ್ ಅವ್ರು ಬೇಕಂತ ಇನ್ವಾಲ್ವ್ ಆಗ್ತಿದ್ರು ಅನ್ನೋದು ಸುಮಾರು ಜನದ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ? ನೀವು ಅಲ್ಲೇ ಇದ್ದು ನೋಡಿರ್ತೀರ, ಅವ್ರ ಟಾಪಿಕ್ ಇರಲಿಲ್ಲ ಅಂದರೂ ಅಲ್ಲಿ ಹೋಗಿ ರಕ್ಷಿತಾ ಮತ್ತು ಅಶ್ವಿನಿ ಅವ್ರ ಜೊತೆ ಜಗಳ ಆಗುವಾಗಲೂ, ಕಾವ್ಯ ಅಶ್ವಿನಿ ಅವ್ರ ಜೊತೆ ಜಗಳ ಆಗುವಾಗಲೂ ಮಧ್ಯದಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಸುಮ್ಮನೆ ವಾಯ್ಸ್ ರೈಸ್ ಮಾಡ್ತಿದ್ರು ಅವರು. ನೀವು ಅಲ್ಲೇ ಇದು ನೋಡಿರ್ತೀರ. ಸೊ ನಿಮ್ಮ ಒಪಿನಿಯನ್ ಅದ್ರ ಬಗ್ಗೆ? ನನಗೆ ಮಿಕ್ಸ್ಡ್ ಒಪಿನಿಯನ್ ಇದೆ ರಿಷನ್ ಬಗ್ಗೆ. ಬಿಕಾಸ್ ಅವಳು ಇನ್ವಾಲ್ವ್ಮೆಂಟ್ ಬೇಕಾಗೇ ಇರಲ್ಲ ಅಲ್ಲಿ. ಜಸ್ಟ್ ಬಿಕಾಸ್ ನಾನು ಹೇಳಿದ್ರೆ ಓಕೆ ಇಲ್ಲಿ ತುಂಬ ಏನೋ ನಡೀತಾ ಇದೆ, ನಾನು ಸ್ವಲ್ಪ ಹೇಳಿದ್ರೆ ನಾನು ಏನೋ ಕಾಣಿಸ್ತೀನಿ ಅಂತ, ಮೇ ಬಿ ಅದಕ್ಕೋಸ್ಕರ ಅವಳು ಮಾತಾಡ್ತಿದ್ಲು ಅಂತ ನನಗೆ ಅನ್ನಿಸ್ತು. ನಾನು ಆ ರೀಸನ್ ಅಲ್ಲೇ ಕೊಟ್ಟಿರ್ತೀನಿ. ಒಂದು ಸತಿ ಏನೋ ಮಸಿ ಬಳಿ ಅದ್ರಲ್ಲಿ ನಾನು ಅಲ್ಲೇ ಹೇಳ್ತೀನಿ, ನೆಸೆಸಿಟಿ ಇಲ್ಲ ನೀನು ಅದು ಮಾಡ್ಬೇಕಾರೆ. ಇಬ್ಬರು ಜಗಳ ಆಡುವಾಗ ಅಟ್ಲೀಸ್ಟ್ ಹಿಂದೆ ಹೋಗ್ಬಿಟ್ಟು ಏನೋ ಹೇಳೋದು. ಇಡೀ ಮನೇಲಿ ಓಡಾಡೋ ವರ್ಡ್ ಫುಟೇಜ್ ತಗೋತೀರಾ ಅಂತ. ಅದು ಫುಟೇಜ್ಗಂತಾನೆ ಆ ಥರ ಮಾಡೋದು ಯಾರು? ಧ್ರುವಂತ್ ಆ್ಯಂಡ್ ಐ ಥಿಂಕ್ ರಿಷಾ. ಓಕೆ. ರಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್? ರಕ್ಷಿತಾ ಆ್ಯಕ್ಚುಲಿ ಶೀಸ್ ಅ ವ್ಲಾಗರ್. ಬೇಸಿಕಲಿ ಅವಳ ಕೆಲಸನೇ ವ್ಲಾಗಿಂಗ್. ಸೊ ಈಗ ಅವಳು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಮಾತಾಡ್ತಾಳೆ ಎಲ್ಲ ಮಾಡ್ತಾಳೆ ಅಂದರೆ ನಾನು ಐ ಡೋಂಟ್ ಬ್ಲೇಮ್ ಹರ್ ಅಟ್ ಆಲ್. ಬಿಕಾಸ್ ಅವಳ ಕೆಲಸನೇ ಅದಿತ್ತು, ಹೊರಗಡೆ ಮಾಡ್ಕೊಂಬಂದಿರೋದೇ ಅದರಿಂದ, ಜನರ ಜೊತೆ ಅವಳು ಮಾತಾಡ್ತಿದ್ದಿದ್ದೇ ಅದು. ಸೊ ಈಗ ಎಲ್ಲರೂ ಬಂದ್ಬಿಟ್ಟು ಓಕೆ ನೀನು ಫುಟೇಜಿಗೆ ಇದೆಲ್ಲ ಮಾಡ್ತಿದ್ಯಾ, ನೀನು ಕಂಟೆಂಟಿಗೆ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಿನ್ನ ಕೆಲಸನೇ ಅದು, ನೀನು ಮಾಡ್ತಿದ್ಯಾ ಅಷ್ಟೇ. ಆ್ಯಂಡ್ ಅದರ್ ದೆನ್ ದ್ಯಾಟ್ ಅವಳು ಮಾತಾಡೋ ರೀತಿ ಆಗಲಿ, ಆವಾಗಲೂ ನಾನು ಹೇಳ್ತೀನಿ ಧ್ರುವಂತ್ ಅವ್ರಿಗೆ, ನೋಡಿ ಧ್ರುವಂತ್ ಈಗ ಹೊರಗಡೆ ಅಷ್ಟು ಜನ ಅವಳನ್ನ ಇಷ್ಟಪಟ್ಟಿರೋದು ಅವಳು ಮಾತಾಡೋ ರೀತಿಯಿಂದ. ಸೊ ಜನ ಇಷ್ಟಪಡ್ತಿದ್ದಾರೆ ಅಂದಾಗ ಅವಳು ಆ ಥರನೇ ಮಾತಾಡ್ತಿದ್ದಾಳೆ. ನಿಮ್ಗೆ ಅದ್ರಲ್ಲಿ ಪ್ರಾಬ್ಲಮ್ ಏನು? ನೀ ಫೇಕು, ನೀನು ಅದು ಇದು ನೀ ಫೇಕು, ಅದು ದಟ್ ಈಸ್ ಸೆಕೆಂಡ್ರಿ. ಬಟ್ ಅವಳಿಗೂ ಗೊತ್ತು ಜನ ನನ್ನ ಇಷ್ಟಪಡೋದು ನಾನು ಮಾತಾಡೋ ರೀತಿ, ನಾನು ಇರೋ ನನ್ನ ಬಿಹೇವಿಯರ್ ಹೇಗಿದೆ, ನನ್ನ ಪರ್ಸ್ನಾಲಿಟಿ ಹೇಗಿದೆ ಅದರಿಂದ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಸೊ ಅವಳು ಹಂಗೆ ಇದ್ಲು. ಆ್ಯಂಡ್ ಮೋರ್ ಓವರ್ ಅವಳು ಯಾರನ್ನೂ ಹರ್ಟ್ ಮಾಡ್ತಿರ್ಲಿಲ್ಲ, ಒಂದು ಬೇಜಾರು ಮಾಡ್ತೀನಿ. ಕೆಲವ್ರಿಗೆ ಮೋಸ್ಟ್ ಆಫ್ ನಮಗೆ ಸ್ವಲ್ಪ ಇರಿಟೇಟಿಂಗ್ ಅಂತ ಅನ್ನಿಸ್ತಿತ್ತೇನೋ, ನನಗೇನೋ ಆ ಥರ ಅನ್ನಿಸ್ತಿದೆ. ಬಿಕಾಸ್ ಅವಳು ಒಂದು ಸತಿ ಏನೋ ಹೇಳಿದ್ರು ನಾನೇ ಡಿಕೋಡ್ ಮಾಡ್ಕೊಬಿಡ್ತಿದ್ದೆ. ಪುನಃ ಕೇಳಿದ್ರೆ ಅವಳು ಎಕ್ಸ್ಪ್ಲನೇಷನ್ ತುಂಬ ಕೊಡ್ತಾಳೆ, ನಾನೇ ಎಲ್ಲ ಡಿಕೋಡ್ ಮಾಡಿಕೊಂಡು ಲೈಕ್ ನನಗೆ ಇರಿಟೇಟಿಂಗ್ ಅಂತ ಅನ್ನಿಸ್ತಿಲ್ಲ. ಲೈಕ್ ಶಿ ವಾಸ್ ಫೈನ್. ಸಡನ್ನಾಗಿ ಆಚೆ ಬರ್ತೀರಾ, ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲ ನಡೆದು ಹೋಗ್ಬಿಡುತ್ತೆ. ಅದು ಬಂದಾದ್ಮೇಲೆ ಸೋಷಿಯಲ್ ಮೀಡಿಯಾ ನೋಡಿರ್ತೀರ ಆಬ್ವಿಯಸ್ಲಿ. ಎಲ್ಲರ ಬಾಯಲ್ಲೂ ಸೂರಜ್ ಹೋಗಬಾರ್ದಿತ್ತು, ಬೇರೆಯವ್ರು ಇದ್ದರು, ಸ್ಪಂದನ ಹೋಗಬೇಕಿತ್ತು, ಅಥವಾ ಇನ್ನೊಂದು ಹೆಸರು ಬರ್ತಾನೆ ಇದೆ. ಜನರ ಪ್ರೀತಿ ಸಿಕ್ಕಿದೆ, ಜನಕ್ಕೇನಾದರೂ ಹೇಳೋದಿದ್ರೆ ಹೇಳ್ಬೋದು. ಹೋಗುವಾಗ ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದವನೇ ಅಲ್ಲ. ಬಿಕಾಸ್ ಹೋಗ್ಬೇಕಾದ್ರೆ ನಾನು ಇದೊಂದು ದೊಡ್ಡ ಆಪರ್ಚುನಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ಹೋದೆ. ಬಟ್ ರಿಟರ್ನ್ ಬರುವಾಗ ಕಪ್ ಗೆಲ್ತೀನೋ ಬಿಡ್ತೀನೋ, ಬಟ್ ಅಟ್ಲೀಸ್ಟ್ ನಾನು ಇರೋ ರೀತಿ ಜನಕ್ಕೆ ಇಷ್ಟ ಆಗ್ಬೋದೇನೋ ಅಂತಲೇ ಹೋಗಿದ್ದು ನಾನು. ಬಟ್ ಈ ಮಟ್ಟಿಗೆ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಫಾರ್ ಶೋರ್ 100% ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಈಗ ಯೂಶ್ವಲಿ ಬಿಗ್ ಬಾಸಿಗೆ ಹೋದರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಕೆಲವು ಜನ ಇಷ್ಟಪಡ್ತಾರೆ, ಕೆಲವು ಜನ ಟ್ರೋಲ್ ಮಾಡ್ತಾರೆ. ಬಟ್ ನಂಗೆ ಅನ್ಸೋ ಪ್ರಕಾರ ನೆಗೆಟಿವ್ ಹೆಸರು ತೊಗೊಳ್ದೆ, ಹಂಗೆ ನೆಗೆಟಿವ್ ಆಗಿ ಟ್ರೋಲ್ ಆಗದೆ ಒಳ್ಳೆ ಹೆಸರು ತೊಗೊಂಡು ಬಂದಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಸೊ ಖುಷಿ ಆಗುತ್ತೆ ನಿಮ್ಮ ಜರ್ನಿ ನೋಡೋದು. ನಂಗೆ ನಿನ್ನೆ ಒಂದು ಮೆಸೇಜ್ ನೋಡಿದೆ, ಒಂದು ಕಾಮೆಂಟ್ ನೋಡಿದೆ. ಯಾರೋ ಸ್ವಲ್ಪ ಓಲ್ಡ್ ಲೇಡಿ ಅವರು, ನನ್ನ ಮಗ ನಿನ್ನ ಥರ ಇರಬೇಕು ಅಂತ ಇನ್ನೂ ಮೆಸೇಜ್. ನನಗೆ ಅದು ನೋಡಿ ತುಂಬ ಇಮೋಷ್ನಲ್ ಆದೆ. ಲೈಕ್ ಓಕೆ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಏನೋ ಮಾಡಿದ್ದೀನಿ, ಅಟ್ಲೀಸ್ಟ್ ಚಿಕ್ಕದಾಗಾರು ಇಂಪ್ಯಾಕ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತು. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳೆಲ್ಲದಕ್ಕೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಇದಾಗಿತ್ತು ಸೂರಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ವೀಣಾ, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.